ನನಗೆ ಒಂದು ಸಾಕ್ಷಿಯ ಹೇಳಿಕೆಗೆ ನನಗೆ ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗಲ್ಲ. ನಾವು ಕೂಡ ಒಬ್ರು ಸಾಕ್ಷಿದಾರರಾಗಿ ನಮಗೆ ಒಂದು ನೋಟಿಸ್ನ ಮೊನ್ನೆ ಕೊಟ್ಟಿದ್ರು. ನಾನು ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ನಾನು ಸರಿಯಾಗಿ ಅವ್ರು ಕೊಟ್ಟಂತ ಸಮಯಕ್ಕೆ ಬಂದು ಸರಿಯಾಗಿ ಬಂದಲ್ಲಿ 10 ನಿಮಿಷಗಳ ಕಾಲ ನಾನು ಹೇಳಿಕೆಯನ್ನು ಕೊಟ್ಟು ನಾನಲ್ಲಿ ಹೊರಟು ಹೋಗಿದ್ದೆ. ನನಗೆ ನಾನು ನಿನ್ನೆ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಂತ ಯಾವುದೋ ಒಂದು ದಾಖಲಾತಿನ ಅದನ್ನ ಕೊಡ್ಬೇಕಾಯ್ತು ಇವತ್ತು. ಹಾಗಾಗಿ ಇವತ್ತು ನಾನು ದಾಖಲಾತಿ ಕೊಡ್ಲಿಕ್ಕೆ ಬಂದೆ. ಮೇಡಮ್ ಎಲ್ಲ ಸ್ವಲ್ಪ ಬೇರೆ ಕಡೆ ಬಿಸಿ ಇದ್ರಿಂದ ಇಷ್ಟೊತ್ತು ಲೇಟ್ ಆಯ್ತು. ಅಲ್ಲಿ ಮೇಡಮ್ ಬಂದ್ಮೇಲೆ ಆ ಪೇಪರ್ಸ್ ಕೊಟ್ಬಿಟ್ಟು ಬಂದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅಲ್ಲಿ ಹಲವಾರು ಸಂತ್ರಸ್ತ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಎಲ್ಲರಿಗೂ ಉತ್ತರ ವಿಚಾರ, ಅದನ್ನೆಲ್ಲ ನೋಡಿದ್ವಿ ನಾವಲ್ಲಿ. ನನ್ನ ಅವರಲ್ಲಿ ಒಂದು ವಿಶೇಷ ನಿವೇದನೆ ಏನ್ ಮಾಡ್ಕೊಂಡೆ ಅಂತ ಅಂದ್ರೆ, ಆರೋಪಿಯ ಬಂಧಿಸುವುದರ ಜೊತೆಗೆ ಈ ಒಂದು ಪೆನ್ ಡ್ರೈವ್ಗಳನ್ನ ಡಿಸ್ಟ್ರಿಬ್ಯೂಷನ್ ಯಾರ್ಯಾರು ಮಾಡಿದ್ದಾರೆ, ಈ ಗ್ಯಾಂಗ್, ಈ ಮಾಫಿಯಾ ಏನಿದೆ ಅದನ್ನ ಸಮಗ್ರವಾಗಿ ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ನಾನು ಬಹಳ ತೀವ್ರವಾಗಿ ಅವ್ರನ್ನ ಮನವಿ ಮಾಡಿದ್ದೀನಿ. ಅಲ್ಲಿ ಈ ಗ್ಯಾಂಗ್ನ ಕೆಲವು ಪ್ರಮುಖರ ಸುಳಿವು ಕೂಡ ನಾನು ಕೊಟ್ಟಿದ್ದೀನಿ ನಾನೀಗ ಅಲ್ಲಿ. ಯಾಕಂದ್ರೆ ಈ ಪೆನ್ ಡ್ರೈವ್ ಹಂಚಿಕೆ ಜಾಲ ಇತ್ತಲ್ಲ, ಆ ಜಾಲದ ಸುಳಿವನ್ನು ಕೊಟ್ಟಿದ್ದೀನಿ ಅಲ್ಲಿ. ಅದ್ರ ಮೇಲೆ ತನಿಖಾಧಿಕಾರಿಗಳು ಯಾವ ರೀತಿ ಮಾಡಬೇಕು ಅಂತೇಳಿ ಅದು ಮಾಡ್ತಾರೆ. ಸಾಧ್ಯ ಇಲ್ಲ, ಯಾಕೆಂದ್ರೆ ಅದು ತನಿಖಾ ಹಂತದಲ್ಲಿರೋದ್ರಿಂದ SIT ತಂಡ ಅರೆಸ್ಟ್ ಮಾಡಿ ತಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಅದು ನೋಡಿದಂತೆ ಎಲ್ಲರೂ. ಅದೆಲ್ಲ ಹಿಡಿಯೋಕೆ ತಂಡ ರಚನೆ ಆಗಿದೆಯಲ್ವಾ ಈಗ ಅದು. ಈಗ ಎಲ್ಲ ನಾನು ಹೇಳೋದಾಗ್ರೆ SIT ತಂಡ ಹಾಕ್ಬೇಕಾಯ್ತು ಹೇಳಿ. ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ವಿತಿನ್ 1 ವೀಕ್ ಒಳಗಡೆ ಎಲ್ಲ ಹೊರಗೆ ಬರ್ತದೆ. ತನಿಖೆಯ ಒಂದು ದಾರಿಯಲ್ಲಿ ಹೋಗೋದು ಬೇಡ, ಹಲವಾರು ದಾರಿಯಲ್ಲಿ ಹೋಗ್ಬೇಕು ಅಂತೇಳಿ ಮೇಲಾಧಿಕಾರಿಗಳು ಮಾತಾಡ್ಕೊಂಡಿದ್ದಾರೆ. ಅವರಲ್ಲಿ ಯಾವ ಆಯಾಮಗಳಲ್ಲಿ ಯಾರ್ಯಾರು ತನಿಖೆ ಒಳಪಡಿಸಬೇಕು ಅನ್ನೋದು ಈಗಾಗಲೇ ತೀರ್ಮಾನ ಆಗಿದೆ. ಹಾಗಾಗಿ ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅಲ್ಲಿ ಯಾರು ಕೂಡ ಈ ಕೃತ್ಯದಿಂದ ಬಚಾವಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಎರಡನೇ ಮಾತಿಲ್ಲ. ಅಲ್ಲಿ ಕಾರ್ತಿಕ ಇರ್ಬೋದು, ಅವ್ರ ಅಪ್ಪ ಇರ್ಬೋದು, ಮೇಲೆ ದೇವರಾಗಿದ್ರು ಕೂಡ ತಪ್ಪೇ ಅದು. ಈಗ ನಾವು ತಪ್ಪೇ ಅದು. ಹಾಗಾಗಿ ತಪ್ಪಿತಸ್ಥ ಯಾರು ಅಂತ ಗೊತ್ತಾಗಿದೆ. ಈಗಾಗಲೇ SIT ತಂಡಕ್ಕೆ ಗೊತ್ತಾಗಿದೆ. ಅಲ್ಲಿ ತಪ್ಪಿತಸ್ಥನ ಕ್ರಮಬದ್ಧವಾಗಿ ಕಾನೂನು ನಿಯಮಾನುಸಾರ ಯಾರ್ಯಾರನ್ನ ಯಾವ ತರ ಬಂಧಿಸಬೇಕಂತ ಬಂಧಿಸ್ತಾರೆ. ಅಲ್ಲಿ ಸಂತ್ರಸ್ತೆಯವರು ನನ್ನನ್ನು ಭೇಟಿಯಾಗಿದ್ರೆ ಕೋರ್ಟಿಗೆ ನಾನೇ ಅಪ್ಲಿಕೇಶನ್ ಆಗ್ತಾ ಇದ್ದೆ ಸಂತ್ರಸ್ತೆಯ ಪರವಾಗಿ. ಈಗಾಗಲೇ ಸಂತ್ರಸ್ತೆಯವರು ಹಲವಾರು ಜನ SIT ತಂಡದ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಮಾಹಿತಿ ಇದೆ. ಅಲ್ಲಿ ಈಗ ಅವರು ಪ್ರೊಸೀಜರ್ ಮಾಡ್ತಾರೆ. ಅಲ್ಲಿ ಕೋರ್ಟಿಗೆ ಸಂತ್ರಸ್ತೆಯರು ಬಂದು ಅಪಿಯರ್ ಆದ್ರೆ ನಾನು ನನ್ನ ವಕಾಲತ್ತನ್ನು ಪ್ರೊಡ್ಯೂಸ್ ಮಾಡ್ತೀನಿ. ಅಲ್ಲಿ ನನ್ನ ಹತ್ರ ಏನ್ ಮೆಟೀರಿಯಲ್ಸ್ ಇದೆ ಅದನ್ನ ಕೋರ್ಟಿನ ಪ್ರೊಡ್ಯೂಸ್ ಮಾಡ್ತೀನಿ. ಆಗ ಅದು ಬೈಂಡಿಂಗ್ ಆಗ್ತದೆ. ಅದು ಫಸ್ಟ್ ಸಂತ್ರಸ್ತ ಮಹಿಳೆಯರು ಕೋರ್ಟಿಗೆ ಬರ್ಬೇಕು. ಅವರು